ಹಾಯ್ ನಮಸ್ತೆ ಎಲ್ರಿಗೂ, ಹೇಗಿದ್ದೀರಾ? ವೆಲ್ಕಮ್ ಟು ಮನಸ್ಸು ಯೂಟ್ಯೂಬ್ ಚಾನಲ್. ಮನಸ್ಸು ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪ ಅಂದರೆ, ವೃಶ್ಚಿಕ ರಾಶಿಯವರಿಗೆ 2026ರಲ್ಲಿ ಯಾವೆಲ್ಲ ರೀತಿಯ ಬದಲಾವಣೆಯು ಗ್ರಹ ಸಂಚಾರದಿಂದಾಗಿ ಆಗಲಿದೆ. ಈ ಸಮಯದಲ್ಲಿ ಗ್ರಹ ಸಂಚಾರದ ಪರಿಣಾಮವು ನಿಮ್ಮ ಜೀವನದ ವಿವಿಧ ಕ್ಷೇತ್ರಗಳಾದ ವೃತ್ತಿ, ವ್ಯವಹಾರ, ಆರ್ಥಿಕತೆ, ಆರೋಗ್ಯ, ಶಿಕ್ಷಣ, ಕುಟುಂಬದಲ್ಲಿ ಏನೆಲ್ಲ ಬದಲಾವಣೆಯನ್ನು ತರಲಿದೆ, ಯಾವ ರೀತಿಯ ಎಚ್ಚರಿಕೆ ಕ್ರಮಗಳನ್ನು ನೀವು ಈ ಸಮಯದಲ್ಲಿ ವಹಿಸಬೇಕು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ವಿವರವಾಗಿ ತಿಳಿಯೋಣ. ಅದಕ್ಕಿಂತ ಮುಂಚೆ ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ. ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರ್ತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ, ಸ್ನೇಹಿತರಿಗೆ ಮತ್ತು ವೃಶ್ಚಿಕ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ. ಹಾಗೆ ಇವತ್ತಿನ ವಿಡಿಯೋ ಕಮೆಂಟ್ ಬಾಕ್ಸ್ನಲ್ಲಿ ಮಂಗಳಾದಿತ್ಯಾಯ ನಮಃ, ಮಹಾಲಕ್ಷ್ಮೀ ನಮಃ ಎಂಬ ಕಮೆಂಟ್ ಮಾಡಿ. ಮಂಗಳನು ನಿಮ್ಮ ರಾಶಿಯಾಧಿಪತಿಯಾಗಿದ್ದು, ನಿಮ್ಮ ರಾಶಿಯಾಧಿಪತಿಯ ಅನುಗ್ರಹಕ್ಕಾಗಿ ಹಾಗೆ ಸೂರ್ಯನ ಸಕಾರಾತ್ಮಕ ಪ್ರಭಾವಕ್ಕಾಗಿ ನೀವು ಮಂಗಳ ಆದಿತ್ಯಾಯ ನಮಃ ಹಾಗೆ ಮಹಾಲಕ್ಷ್ಮಿಯ ಅನುಗ್ರಹವು ನಿಮ್ಮ ಆರ್ಥಿಕ ಪರಿಸ್ಥಿತಿಯಲ್ಲಿ ಇರುವ ಗೊಂದಲ ಹಾಗೆ ಸಮಸ್ಯೆಗಳ ಪರಿಹಾರಕ್ಕಾಗಿ ಮಹಾಲಕ್ಷ್ಮಿಯ ಅನುಗ್ರಹವು ಅತ್ಯಗತ್ಯವಾಗಿರುತ್ತೆ. ಹಾಗಾಗಿ ಓಂ ಮಹಾಲಕ್ಷ್ಮಿಯೇ ನಮಃ ಎಂಬ ಕಮೆಂಟ್ ಮಾಡಿ. ಇದು ನಿಮಗೆ ಮಹಾಲಕ್ಷ್ಮಿಯ ಅನುಗ್ರಹವನ್ನು ಪಡೆದುಕೊಳ್ಳಲು ಹೆಚ್ಚಿನ ಸಹಕಾರಿಯಾಗಿರಲಿದೆ. ಈಗ ನಾವು ನೋಡೋಣ, ವೃಶ್ಚಿಕ ರಾಶಿಯವರಿಗೆ 2026ನೇ ಇಸವಿಯಲ್ಲಿ ಗ್ರಹ ಸಂಚಾರದ ಪರಿಣಾಮ ಯಾವೆಲ್ಲ ರೀತಿಯ ಬದಲಾವಣೆಯನ್ನು ಅವರ ಜೀವನದ ವಿವಿಧ ಅಂಶಗಳಲ್ಲಿ ತರಲಿದೆ ಎಂದು. ವಿಶಾಖ ನಕ್ಷತ್ರ 4ನೇ ಪಾದ, ಅನುರಾಧ ನಕ್ಷತ್ರ 4 ಪಾದಗಳು, ಜ್ಯೇಷ್ಠ ನಕ್ಷತ್ರ 4 ಪಾದದಲ್ಲಿ ಜನಿಸಿರುವ ವ್ಯಕ್ತಿಯು ವೃಶ್ಚಿಕ ರಾಶಿಗೆ ಸೇರಲಿದ್ದಾರೆ. ಕಾಲಪುರುಷನ ಚಕ್ರದಲ್ಲಿ ಇದು 8ನೇ ರಾಶಿಯಾಗಿದ್ದು, ಇದಕ್ಕೆ ಅಧಿಪತಿ ಕುಜನಾಗಿದ್ದಾನೆ. ಜಲತತ್ವದ ರಾಶಿಯಾದ ವೃಶ್ಚಿಕವು ಆಳ, ಗೌಪ್ಯತೆ, ಅಂತರ್ಪ್ರಜ್ಞೆ ಮತ್ತು ಪುನರ್ಜನ್ಮದಂಥ ವಿಷಯಗಳನ್ನು ಸೂಚಿಸುತ್ತದೆ. ಹೊರಗಿನಿಂದ ನೀವು ಮೌನವಾಗಿ, ಗಂಭೀರವಾಗಿ ಕಂಡರೂ ನಿಮ್ಮೊಳಗೆ ಬೆಂಕಿಯಂತೆ ಉರಿಯುವ ಸ್ಫೂರ್ತಿ, ಛಲ ಮತ್ತು ಹೋರಾಟದ ಗುಣವಿರುತ್ತದೆ. ಇನ್ನು 2026ರಲ್ಲಿ ವೃಶ್ಚಿಕ ರಾಶಿಯವರಿಗೆ ಒಂದು ಚಲನಚಿತ್ರದಂತೆ ಸಾಗುವ ವರ್ಷವಾಗಿರಲಿದೆ. ಇದೊಂದು ಸಾಮಾನ್ಯ ವರ್ಷವಲ್ಲ, ನಿಮ್ಮ ಜೀವನದಲ್ಲಿ ಗತಿಯನ್ನೇ ಬದಲಾಯಿಸುವ ವರ್ಷವಾಗಿರಲಿದೆ. ರಾತ್ರಿ ಎಷ್ಟು ಕತ್ತಲಾಗಿರುತ್ತದೋ ಮುಂಜಾನೆ ಅಷ್ಟೇ ಪ್ರಕಾಶಮಾನವಾಗಿರುತ್ತದೆ ಎಂದು ಹೇಳುವ ಮಾತು 2026ರಲ್ಲಿ ನಿಮಗೆ ಅನ್ವಯಿಸುತ್ತದೆ. ವರ್ಷದ ಆರಂಭವು ನಿಮ್ಮನ್ನು ದೈಹಿಕವಾಗಿ, ಮಾನಸಿಕವಾಗಿ, ಆರ್ಥಿಕವಾಗಿ ಮತ್ತು ಭಾವನಾತ್ಮಕವಾಗಿ ರಕ್ಷಿಸುತ್ತದೆ. ಆದರೆ ವರ್ಷದ ಮಧ್ಯಭಾಗದಲ್ಲಿ ನಡೆಯುವ ಒಂದೇ ಒಂದು ಗ್ರಹ ಬದಲಾವಣೆ ಅಂದರೆ ಗುರು ಉಚ್ಚ ಸ್ಥಿತಿಯಲ್ಲಿ ತನ್ನ ಸಂಚಾರವನ್ನು ಪ್ರಾರಂಭಿಸಿದಾಗ ನಿಮ್ಮ ಜಾತಕವನ್ನೇ ಆಕಾಶಕ್ಕೆ ಎತ್ತುತ್ತದೆ. ವರ್ಷದ ಮೊದಲ ಭಾಗ ಪರೀಕ್ಷೆಯ ಕಾಲವಾದರೆ ನಂತರದ ಭಾಗ ಪರಿಶ್ರಮಕ್ಕೆ ಪ್ರತಿಫಲದ ಕಾಲವಾಗಿರುತ್ತದೆ. ಈ ಬದಲಾವಣೆಗಳು ಹೇಗಿರುತ್ತವೆ ಮತ್ತು ಅದಕ್ಕೆ ಜ್ಯೋತಿಷ್ಯದ ಕಾರಣಗಳೇನು ಎಂಬುದನ್ನು ಈಗ ವಿವರವಾಗಿ ತಿಳಿಯೋಣ. ಗ್ರಹಗಳ ಸ್ಥಿತಿಗತಿ ನಿಮ್ಮ ಜೀವನದ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಬೀರಲಿದೆ, 2026ರಲ್ಲಿ ಯಾವ ಸಮಯದಲ್ಲಿ ಯಾವ ಗ್ರಹ ಸಂಚಾರದಿಂದಾಗಿ ಏನೆಲ್ಲ ಬದಲಾವಣೆಯನ್ನು ನೀವು ನಿರೀಕ್ಷಿಸಬಹುದು ಎಂಬುದನ್ನು ಈಗ ನೋಡೋಣ. ಫಲಿತಾಂಶವನ್ನು ನಿಜವಾದ ಆಯಾಮದಲ್ಲಿ ಅರ್ಥ ಮಾಡಿಕೊಳ್ಳಬೇಕೆಂದರೆ 2026ರಲ್ಲಿ ನಿಮ್ಮ ರಾಶಿಯನ್ನು ಬಲವಾಗಿ ಪ್ರಭಾವಿಸಲು 4 ಮುಖ್ಯ ಶಕ್ತಿಯನ್ನು ಮೊದಲು ಗಮನಿಸಬೇಕು. ಇವೇ ನಿಮ್ಮ ಜೀವನದಲ್ಲಿ ಬರುವ ಎಲ್ಲ ಬದಲಾವಣೆಗಳ ಹಿಂದೆ ಅದೃಷ್ಟ ಶಕ್ತಿಗಳು. ಮೊದಲಿಗೆ ನಾವು ನೋಡುವುದಾದರೆ, ಅಷ್ಟಮ ಗುರು ಸವಾಲು ಹಾಕುವವನು ಜೂನ್ 1ರವರೆಗೂ ನಿಮ್ಮ 2ನೇ ಅಂದರೆ ಧನ ಮತ್ತು 5ನೇ ಅಂದರೆ ಸಂತಾನ ಸ್ಥಾನಗಳಿಗೆ ಅಧಿಪತಿಯಾದ ಗುರುವು ಮೇ ತಿಂಗಳ ಅಂತ್ಯದವರೆಗೆ 8ನೇ ಮನೆಯಾದ ಕಷ್ಟದ ಸ್ಥಾನದಲ್ಲಿ ಇರುತ್ತಾನೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅಷ್ಟಮ ಗುರು ಎಂಬುದು ಬಹಳ ಕ್ಲಿಷ್ಟಕರವಾದ ಮತ್ತು ಆಳವಾದ ಬದಲಾವಣೆಯನ್ನು ತರುವ ಹಂತವಾಗಿದೆ. ಇದು ಕೇವಲ ಹಣ ನಿಂತು ಹೋಗುವುದು ಅಥವಾ ಸಾಲ ಹೆಚ್ಚಾಗುವುದು ಮಾತ್ರವಲ್ಲ, ಜೀವನದ ಮೇಲೆ ನಿಮ್ಮ ದೃಷ್ಟಿಕೋನವನ್ನೇ ಸಂಪೂರ್ಣವಾಗಿ ಬದಲಾಯಿಸುವ ಕರ್ಮದ ಫಲವನ್ನು ಬಲವಾಗಿ ತೋರಿಸುವ ಕಾಲವೂ ಹೌದು. 8ನೇ ಮನೆಯಲ್ಲಿರುವ ಗುರುವು ಅನಿರೀಕ್ಷಿತ ಖರ್ಚುಗಳನ್ನು
ಹಾಗೆ ಗುಪ್ತ ಶತ್ರುಗಳು, ವೈದ್ಯಕೀಯ ಚಿಕಿತ್ಸೆಗೆ ಸಂಬಂಧಿಸಿದ ಖರ್ಚುಗಳು, ಇನ್ಶೂರೆನ್ಸ್, ಕೋರ್ಟ್ ಕಚೇರಿ ವಿಷಯಗಳನ್ನು ಮುನ್ನೆಲೆಗೆ ತರುತ್ತಾನೆ. ನೀವು ತೆಗೆದುಕೊಂಡ ನಿರ್ಧಾರಗಳ ಭಾರ ಈಗ ಸ್ಪಷ್ಟವಾಗಿ ಕಾಣಿಸಲು ಪ್ರಾರಂಭಿಸುತ್ತದೆ. ಇಲ್ಲಿಯವರೆಗೆ ಆರಿಸಿಕೊಂಡ ದಾರಿ ಸರಿಯಿಲ್ಲವೇನೋ ಎಂಬ ಸಂಶಯ ಮೂಡಬಹುದು. ಕುಟುಂಬದಲ್ಲಿ ಹಿರಿಯರ ಆರೋಗ್ಯ ಸಮಸ್ಯೆಗಳು, ಪಿತ್ರಾರ್ಜಿತ ಆಸ್ತಿಯ ವಿಷಯಗಳಲ್ಲಿ ವಿವಾದಗಳು ಅಥವಾ ತೆರಿಗೆ, ಬ್ಯಾಂಕ್ ಸಂಬಂಧಿತ ತೊಂದರೆಗಳು ಕೂಡ ಈ ಸಮಯದಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ. ಅದೇ ಸಮಯದಲ್ಲಿ ಇದನ್ನು ಸಂಪೂರ್ಣವಾಗಿ ನಕಾರಾತ್ಮಕವಾಗಿ ಮಾತ್ರ ನೋಡಬಾರದು. ಅಷ್ಟಮ ಗುರು ನಿಮ್ಮಲ್ಲಿ ಅಂತರ್ಚಿಂತನೆಯನ್ನು ಹೆಚ್ಚಿಸುತ್ತಾನೆ. ಜ್ಯೋತಿಷ್ಯ, ಆಯುರ್ವೇದ, ಮಂತ್ರ ತಂತ್ರಗಳು ಮತ್ತು ನಿಗೂಢ ಶಾಸ್ತ್ರಗಳ ಮೇಲೆ ಆಸಕ್ತಿ ಹೆಚ್ಚಾಗಬಹುದು. ನಿಮ್ಮ ದೌರ್ಬಲ್ಯಗಳೇನು, ಬಲಗಳೇನು ಎಂದು ವಿಶ್ಲೇಷಿಸಿ ನಿಮ್ಮ ಜೀವನವನ್ನು ಮತ್ತೆ ಕಟ್ಟಿಕೊಳ್ಳಲು ಇದೊಂದು ಕರ್ಮ ಶುದ್ಧಿಯ ಹಂತವಾಗಿ ಕೆಲಸ ಮಾಡುತ್ತದೆ. ಇನ್ನು ಎರಡನೇ ಪ್ರಮುಖ ಹಂತವಾಗಿ ಉಚ್ಚ ಗುರು ರಕ್ಷಕನಾಗಿ ಜೂನ್ 2ರಿಂದ ಅಕ್ಟೋಬರ್ 30ರವರೆಗೂ ತನ್ನ ಸಂಚಾರವನ್ನು ಮಾಡಲಿದ್ದಾನೆ. ಇದೇ 2026ರಲ್ಲಿ ಆಗುವ ಅತಿ ದೊಡ್ಡ ತಿರುವು ಎಂದರೆ ಗುರು ಕರ್ಕಾಟಕ ರಾಶಿಯಲ್ಲಿ ನಿಮ್ಮ ಜಾತಕದಲ್ಲಿ 9ನೇ ಮನೆ ಅಂದರೆ ಭಾಗ್ಯದ ಸ್ಥಾನಕ್ಕೆ ಪ್ರವೇಶವನ್ನು ಪಡೆಯಲಿದ್ದಾನೆ. ಉಚ್ಚ ಸ್ಥಿತಿಯಲ್ಲಿ ಗುರುವಿನ ಸಂಚಾರದಿಂದಾಗಿ ಇದು 12 ವರ್ಷಗಳಿಗೆ ಒಮ್ಮೆ ಮಾತ್ರ ಬರುವ ಅದ್ಭುತವಾದ ಯೋಗವಾಗಿರುವುದರಿಂದಾಗಿ ಇಲ್ಲಿ ಗುರು ಅತ್ಯಂತ ಪವಿತ್ರವಾದ ಮತ್ತು ದಯಾಮಯ ಸ್ವಭಾವದಲ್ಲಿ ಕೆಲಸ ಮಾಡುತ್ತಾನೆ. ಉಚ್ಚ ಗುರು 9ನೇ ಮನೆಯಲ್ಲಿ ಇರುವುದು ಎಂದರೆ ಧರ್ಮ, ದೈವಭಕ್ತಿ, ಸದ್ಗುಣಗಳ ವೃದ್ಧಿ, ಆಧ್ಯಾತ್ಮಿಕ ಜ್ಞಾನ, ಗೌರವ ಮತ್ತು ಗುರು ಕಟಾಕ್ಷ ಎಲ್ಲವೂ ನಿಮ್ಮ ಮೇಲೆ ಸುರಿಯುತ್ತವೆ. ಈ ಸಮಯದಲ್ಲಿ 9ನೇ ಮನೆಯಲ್ಲಿ ಗುರು ನಿಮ್ಮ ರಾಶಿಯನ್ನು 1ನೇ ಮತ್ತು 3ನೇ ಅಂದರೆ ಪರಾಕ್ರಮ, ಪ್ರಯತ್ನಗಳು ಮತ್ತು 5ನೇ ಮನೆ ಅಂದರೆ ಸಂತಾನ, ವಿದ್ಯಾ, ಮಾನಸಿಕ ಶಾಂತಿಗಳನ್ನು ವೀಕ್ಷಿಸಿ ಆಶೀರ್ವದಿಸುತ್ತಾನೆ. ಇದರಿಂದಾಗಿ ನೀವು ಈ ಎಲ್ಲ ಬದಲಾವಣೆಯನ್ನು ಕಾಣಲಿದ್ದೀರಿ. ಮೊದಲಿಗೆ ಪರೀಕ್ಷೆಯ ಕಾಲ ಮುಗಿದ ನಂತರ ಅತ್ಯಂತ ಸ್ಥಿರವಾದ ಆತ್ಮವಿಶ್ವಾಸದಿಂದ ಕೂಡಿದ ಜೀವನ ಆರಂಭವಾಗಲಿದೆ. ಎರಡನೇದಾಗಿ ಗುರುಗಳ ಹಿರಿಯರ ಆಶೀರ್ವಾದ ಲಭಿಸುತ್ತದೆ. ಅಮೂಲ್ಯವಾದ ಮಾರ್ಗದರ್ಶನ ಸಿಗುತ್ತದೆ. ಹಾಗೆ ರಾಯರ ಮಠ ಅಥವಾ ದತ್ತಾತ್ರೇಯ ದೇವಾಲಯಗಳಿಗೆ ಭೇಟಿ ನೀಡುವ ಯೋಗ ನಿಮಗೆ ಸಿಗಲಿದೆ. ಇನ್ನು ಮೂರನೇದಾಗಿ ಕುಟುಂಬದಲ್ಲಿ ಸದ್ಭಾವನೆ ಬೆಳೆಯುತ್ತದೆ. ನಿಮ್ಮ ಮಾತಿನ ತೂಕ ಬರುತ್ತದೆ. ಹಾಗೆ ನಾಲ್ಕನೇದಾಗಿ ಆರ್ಥಿಕವಾಗಿ ಏಳಿಗೆ ಮತ್ತು ಆಧ್ಯಾತ್ಮಿಕ ಆಳವಾದ ಜ್ಞಾನ ಎರಡು ಸಮಾನವಾಗಿ ಬರಲಿದೆ. ಇದು ಗುರು ಅಕ್ಟೋಬರ್ವರೆಗೂ ತನ್ನ ಸಂಚಾರವನ್ನು 9ನೇ ಮನೆಯಲ್ಲಿ ಮಾಡುವುದರಿಂದಾಗಿ ನೀವು ಪಡೆದುಕೊಳ್ಳುತ್ತಿರುವ ಅತ್ಯುತ್ತಮವಾದ ಫಲಿತಾಂಶವಾಗಿರಲಿದೆ. ಇನ್ನು ಮುಂದಿನದ್ದಾಗಿ ಪಂಚಮ ಶನಿಯ ಸಂಚಾರವು ನಿಮ್ಮ ಜೀವನದಲ್ಲಿ ವರ್ಷವಿಡೀ ಯಾವೆಲ್ಲ ರೀತಿಯ ಬದಲಾವಣೆಯನ್ನು ತರಲಿದೆ, ಯಾವ ರೀತಿ ಎಚ್ಚರಿಕೆ ಕ್ರಮಗಳೊಂದಿಗೆ 2026ರಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು ಎಂಬುದನ್ನು ತಿಳಿಯೋಣ. ಶನಿ ನಿಮಗೆ 3ನೇ ಮತ್ತು 4ನೇ ಮನೆಯ ಅಧಿಪತಿಯಾಗಿದ್ದಾನೆ. ಆದರೆ ಈ ಪ್ರಸ್ತುತ ಸಮಯದಲ್ಲಿ 5ನೇ ಮನೆಯಲ್ಲಿ ಇರಲಿದ್ದಾನೆ. 2026ರ ವರ್ಷ ಪೂರ್ತಿಯು 5ನೇ ಮನೆಯಲ್ಲಿ ಅಂದರೆ ಮೀನ ರಾಶಿಯಲ್ಲಿ ಶನಿಯ ಸಂಚಾರದಿಂದಾಗಿ ಶನಿ ನಿಮಗೆ ಬುದ್ಧಿ, ವಿದ್ಯಾ, ಸಂತಾನ, ಮನೋನಿಗ್ರಹ ಮತ್ತು ಪ್ರತಿಭೆಯ ಸ್ಥಾನದಲ್ಲಿ ಇರಲಿದ್ದಾನೆ. ಶನಿ ಇಲ್ಲಿಗೆ ಬರುವುದರಿಂದಾಗಿ ನೀವು ಸುಲಭವಾಗಿ ಯಾವ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಿಲ್ಲ. ತುಂಬ ಆಲೋಚಿಸಿ ಲೆಕ್ಕಾಚಾರ ಹಾಕಿ ಜವಾಬ್ದಾರಿಯಿಂದ ಹೆಜ್ಜೆ ಇಡುತ್ತೀರಿ. ಇದರಿಂದಾಗಿ ಈ ಕೆಲವು ಬದಲಾವಣೆಯನ್ನು ನೀವು ಕಾಣಲಿದ್ದೀರಿ. ಹಿಂದೆ ಮಾಡಿದ ತಪ್ಪುಗಳನ್ನು ಪುನರ್ವರ್ತಿಸಬಾರದು ಎಂಬ ಭಾವನೆ ಬಲವಾಗುತ್ತದೆ. ಮಕ್ಕಳ ಓದು, ಭವಿಷ್ಯ, ಕೆರಿಯರ್ ವಿಷಯಗಳಲ್ಲಿ ತುಂಬ ಜಾಗರೂಕತೆಯಿಂದ ಪ್ಲಾನಿಂಗ್ ಮಾಡುತ್ತೀರಿ. ನಿಮ್ಮ ಪ್ರತಿಭೆಯನ್ನು ಸಾಬೀತುಪಡಿಸಬೇಕಾದ ಸಂದರ್ಭಗಳು, ಸ್ಪರ್ಧೆಗಳು ಮತ್ತು ಇಂಟರ್ವ್ಯೂಗಳ ರೂಪದಲ್ಲಿ ಬರುತ್ತದೆ. ಆದರೆ ಅದೇ ಸಮಯದಲ್ಲಿ ಪಂಚಮ ಶನಿಯಿಂದ ವಿಳಂಬಗಳು, ಮಾನಸಿಕ ಭಾರಗಳು ಮತ್ತು ಮಕ್ಕಳಿಗೆ ಸಂಬಂಧಿಸಿದ ಆತಂಕಗಳು ಹೆಚ್ಚಾಗುತ್ತದೆ. ನಾನು ಮಾಡುತ್ತಿರುವುದು ಸರಿಯೇ ಎಂಬ ಅನುಮಾನ ನಿಮ್ಮಲ್ಲಿ ಹೆಚ್ಚಾಗುತ್ತದೆ. ಇದು ನಕಾರಾತ್ಮಕವಲ್ಲ, ಅದು ಶನಿ ನಿಮ್ಮಲ್ಲಿ ಜವಾಬ್ದಾರಿಯನ್ನು ಹೆಚ್ಚಿಸುವ ಸೂಚನೆಯಾಗಿರಲಿದೆ. ಇನ್ನು ಮುಂದಿನದ್ದಾಗಿ ರಾಹು ಮತ್ತು ಕೇತುವಿನ ಸಂಚಾರದ ಪರಿಣಾಮ ಡಿಸೆಂಬರ್ವರೆಗೂ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ. 4ನೇ ಮನೆಯಲ್ಲಿ ರಾಹು, 10ನೇ ಮನೆಯಲ್ಲಿ ಕೇತು ಡಿಸೆಂಬರ್ವರೆಗೂ ತನ್ನ ಸಂಚಾರವನ್ನು ಮಾಡಲಿದ್ದಾರೆ.
4ನೇ ಮನೆ ಅಂದರೆ ಗೃಹ, ತಾಯಿ, ವಾಹನ, ಆಸ್ತಿ ಮತ್ತು ಮನಃಶಾಂತಿಯನ್ನು ಸೂಚಿಸುತ್ತದೆ. 10ನೇ ಮನೆ ಅಂದರೆ ಉದ್ಯೋಗ, ಗೌರವ, ಕೀರ್ತಿ ಮತ್ತು ಸಾಮಾಜಿಕ ಸ್ಥಾನಮಾನವನ್ನು ಸೂಚಿಸುತ್ತದೆ. ಅದರಲ್ಲಿ ಈ ಎಲ್ಲ ಬದಲಾವಣೆಯನ್ನು ಈ ಗ್ರಹಗಳ ಸಂಚಾರದಿಂದಾಗಿ ನೀವು ಕಾಣಲಿದ್ದೀರಿ. ಮೊದಲನೇದಾಗಿ, ಮನೆಯಲ್ಲಿ ಆಗಾಗ್ಗೆ ಸಣ್ಣ ಪುಟ್ಟ ಜಗಳಗಳು, ತಪ್ಪು ತಿಳುವಳಿಕೆಗಳು ಉಂಟಾಗುವ ಸಾಧ್ಯತೆ ಇರಲಿದೆ. ಎರಡನೇದಾಗಿ, ಹಠಾತ್ತನೆ ಮನೆ ಬದಲಾವಣೆ ಅಥವಾ ಕೆಲಸ ನಿಮಿತ್ತ ಒಂದು ದೂರಿಗೆ ಪ್ರಯಾಣವನ್ನು ಮಾಡುವ ಸಂದರ್ಭಗಳು. ಮೂರನೇದಾಗಿ, ಉದ್ಯೋಗದಲ್ಲಿ ನಾನು ಮಾಡುತ್ತಿರುವ ಕೆಲಸಕ್ಕೆ ಅರ್ಥವಿದೆಯೇ ಎಂಬ ಪ್ರಶ್ನೆ ಆಗಾಗ ಕಾಡುತ್ತದೆ. ಇನ್ನು 4ನೇದಾಗಿ, ಕೇತುವಿನ ಕಾರಣದಿಂದಾಗಿ ಮನಸ್ಸು ಯಾವಾಗಲೂ ಒಂದು ಮೌನ ಹುಡುಕಾಡುತ್ತದೆ. ನಿಮ್ಮ ವೃತ್ತಿಯಲ್ಲಿ ಆಳವಾದ ಅರ್ಥ ಅಥವಾ ಪರಮಾರ್ಥವನ್ನು ಹುಡುಕುತ್ತಲೇ ಇರುತ್ತದೆ. ಈ ಎಲ್ಲ ಬದಲಾವಣೆಯನ್ನು, ಈ ಎಲ್ಲ ಗೊಂದಲದ ವಾತಾವರಣವನ್ನು ರಾಹು ಮತ್ತು ಕೇತುವಿನ ಸಂಚಾರದ ಪರಿಣಾಮವಾಗಿ ನೀವು ಡಿಸೆಂಬರ್ ತಿಂಗಳವರೆಗೂ, ಅಂದರೆ 2026 ಡಿಸೆಂಬರ್ವರೆಗೂ ರಾಹು ಮತ್ತು ಕೇತುವು 4 ಮತ್ತು 10ನೇ ಮನೆಯಲ್ಲಿ ಸಂಚರಿಸುವುದರಿಂದಾಗಿ ನೋಡಲಿದ್ದೀರಿ. ಇದನ್ನು ಸರಿಯಾದ ದಿಕ್ಕಿನಲ್ಲಿ ಬಳಸಿದರೆ ಇದು ವೃತ್ತಿಯಲ್ಲಿ ಬದಲಾವಣೆ, ಹೊಸ ಕ್ಷೇತ್ರಗಳ ಪ್ರವೇಶ ಅಥವಾ ವಿದೇಶಿ ಅವಕಾಶಗಳ ಕಡೆಗೆ ನಿಮ್ಮನ್ನು ನಡೆಸುವ ಶಕ್ತಿಗಾಗಿ ಕೆಲಸ ಮಾಡುತ್ತದೆ. ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಪಡೆದರೆ ನೀವು ಈ ಎಲ್ಲ ಬದಲಾವಣೆಯನ್ನು ಉತ್ತಮ ರೀತಿಯಲ್ಲಿ ಬಳಸಿಕೊಳ್ಳಬಹುದು. ಇನ್ನು ಮುಂದಿನದ್ದಾಗಿ, ಈ ಎಲ್ಲ ಗ್ರಹ ಸಂಚಾರದ ಪರಿಣಾಮವಾಗಿ ವೃಶ್ಚಿಕ ರಾಶಿಗೆ ಸೇರಿದ ಜನರು ವೃತ್ತಿ ಮತ್ತು ಉದ್ಯೋಗದಲ್ಲಿ 2026ರಲ್ಲಿ ಏನೆಲ್ಲ ಬದಲಾವಣೆಯನ್ನು ಕಾಣಲಿದ್ದಾರೆ, ಯಾವ ಸಮಯದಲ್ಲಿ, ಯಾವ ಕ್ಷೇತ್ರದಲ್ಲಿ ಎಚ್ಚರಿಕೆ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು ಎಂಬುದನ್ನು ಈಗ ವಿವರವಾಗಿ ತಿಳಿಯೋಣ. ಅದಕ್ಕಿಂತ ಮುಂಚೆ ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ. ಮೊದಲ 5 ತಿಂಗಳವರೆಗೂ, ಅಂದರೆ ಜನವರಿಯಿಂದ ಮೇವರೆಗೂ ಉದ್ಯೋಗದಲ್ಲಿರುವವರಿಗೆ, ವ್ಯಾಪಾರ ಮಾಡುವವರಿಗೂ ಕೂಡ ಸ್ವಲ್ಪ ಒತ್ತಡ, ಅಸಮಾಧಾನ ಮತ್ತು ಅನಿಶ್ಚಿತತೆಯೇ ತರುತ್ತದೆ. 10ನೇ ಮನೆಯಲ್ಲಿ ಕೇತು ಇರುವುದರಿಂದಾಗಿ ನೀವು ಮಾಡುತ್ತಿರುವ ಕೆಲಸದಲ್ಲಿ ಅತೃಪ್ತಿ ಇರುತ್ತದೆ. ನಿಮ್ಮ ಕೆಲಸಕ್ಕೆ ಸರಿಯಾದ ಮನ್ನಣೆ ಸಿಗುತ್ತಿಲ್ಲ. ನಿಮ್ಮ ಸಲಹೆಗಳನ್ನು ನಿರ್ಲಕ್ಷಿಸುವುದು ಅಥವಾ ನಿಮ್ಮ ಬೆನ್ನ ಹಿಂದೆ ರಾಜಕೀಯ ನಡೆಸುವಂತಹ ಸನ್ನಿವೇಶಗಳು ಎದುರಾಗುತ್ತದೆ. ಹಾಗೆ ಮೇಲಾಧಿಕಾರಿಗಳೊಂದಿಗೆ ಸಣ್ಣ ಪುಟ್ಟ ವಿಷಯಗಳಲ್ಲೂ ಕೂಡ ಘರ್ಷಣೆಗಳು ಅಥವಾ ನಿಮ್ಮ ಮೇಲೆ ನೀವೇ ಅನಗತ್ಯ ಆಪಾದನೆ ಪ್ರಜ್ಞೆ ಬೆಳೆಸಿಕೊಳ್ಳುವ ಘಟನೆಗಳು ನಡೆಯುತ್ತದೆ. ಅಷ್ಟಮ ಗುರುವಿನಿಂದಾಗಿ ಈ ಕೆಲಸಕ್ಕೆ ಹೋಗಬಹುದೇನೋ, ನನ್ನ ಸ್ಥಾನ ಅಲುಗುತ್ತದೇನೋ ಎಂಬ ಆತಂಕ, ಆಲೋಚನೆಗಳು ಬಂದರೂ ಸಾಮಾನ್ಯವಾಗಿ ಬಲವಾದ ರಾಜಯೋಗಗಳು ಇರುವ ಜಾತಕದಲ್ಲಿ ಇದು ಫಲಿತಾಂಶವನ್ನು ತಡ ಮಾಡುತ್ತದೆಯೇ ಹೊರತು ಸಂಪೂರ್ಣವಾಗಿ ಕಿತ್ತುಕೊಳ್ಳುವುದಿಲ್ಲ. ಈ ಸಮಯದಲ್ಲಿ ಪ್ರಮುಖವಾಗಿ ನೀವು ವಹಿಸಬೇಕಾದ ಎಚ್ಚರಿಕೆ ಕ್ರಮಗಳು ಈ ಸಮಯದಲ್ಲಿ ಇವಾಗಿರಲಿದೆ. ಮೊದಲನೇದಾಗಿ, ಹೊಸ ಉದ್ಯೋಗಕ್ಕಾಗಿ ಅತಿಯಾಗಿ ಆತುರ ಪಡಬೇಡಿ. ಎರಡನೇದಾಗಿ, ಕೆಲಸದಲ್ಲಿ ಎಲ್ಲೇ ತಪ್ಪಾಗಿದ್ದರೂ ಶಾಂತವಾಗಿ ಅದನ್ನು ವಿಶ್ಲೇಷಿಸಿಕೊಳ್ಳಿ. ದಾಖಲೆಗಳು, ನಿಯಮಗಳು, ಅಗ್ರಿಮೆಂಟ್ಗಳ ವಿಷಯಗಳಲ್ಲಿ ಎಚ್ಚರಿಕೆ ಇರಿಸಿ. ಸಹೋದ್ಯೋಗಿಗಳೊಂದಿಗೆ ಅತಿಯಾಗಿ ವೈಯಕ್ತಿಕ ಚರ್ಚೆಗಳನ್ನು ಮಾಡದಿರುವುದೇ ಒಳ್ಳೆಯದು. ಗುಪ್ತ ಶತ್ರುಗಳು ಇರುವ ಸಾಧ್ಯತೆ ಹೆಚ್ಚಾಗಿರಲಿದೆ. ಇನ್ನು ನಂತರದ 7 ತಿಂಗಳಿನಲ್ಲಿ, ಅಂದರೆ ಜೂನ್ನಿಂದ ಡಿಸೆಂಬರ್ವರೆಗೂ ಉತ್ತಮ ರೀತಿಯ ಬದಲಾವಣೆಯನ್ನು ನೀವು ಕಾಣಲಿದ್ದೀರಿ. ಜೂನ್ 2ನೇ ತಾರೀಕಿನಿಂದ ನಿಮ್ಮ ಕೆರಿಯರ್ ಗ್ರಾಫ್ ಸಂಪೂರ್ಣವಾಗಿ ಬದಲಾಗಲು ಪ್ರಾರಂಭಿಸುತ್ತದೆ. 9ನೇ ಮನೆಯಲ್ಲಿ ಉಚ್ಚ ಗುರುವಿನ ಸಂಚಾರದ ಪರಿಣಾಮವಾಗಿ ಸಮಯಕ್ಕೆ ನಿಮ್ಮಲ್ಲಿ ಹೊಸ ಧೈರ್ಯ, ಸ್ಪಷ್ಟತೆ, ದಿಕ್ಸೂಚಿ ಬರುತ್ತದೆ. ನೀವು ನಿಮ್ಮ ಕೆಲಸ ಮತ್ತು ಸಾಮರ್ಥ್ಯದ ಬಗ್ಗೆ ಏನನ್ನು ಬದಲಾಯಿಸದಿದ್ದರೂ ನಿಮ್ಮ ಬಗ್ಗೆ ಇತರರ ದೃಷ್ಟಿಕೋನ ಗಣನೀಯವಾಗಿ ಬದಲಾಗುತ್ತದೆ. ಒಟ್ಟಾರೆ ಈ ಸಮಯದಲ್ಲಿ ಅತ್ಯುತ್ತಮವಾದ ಅವಕಾಶಗಳನ್ನು, ಉತ್ತಮ ರೀತಿಯ ಬದಲಾವಣೆಯನ್ನು ಜೀವನದಲ್ಲಿ ಕಾಣಬಹುದಾಗಿರಲಿದೆ. ಇದು ವೃತ್ತಿ ಕ್ಷೇತ್ರದಲ್ಲಿ ಪ್ರಮುಖವಾಗಿ ವೃಶ್ಚಿಕ ರಾಶಿಯವರು ಗ್ರಹ ಸಂಚಾರದ ಪರಿಣಾಮವಾಗಿ ನೋಡುವ ಬದಲಾವಣೆಯಾಗಿದ್ದು, ಇನ್ನು ಮುಂದಿನದ್ದಾಗಿ ಆರ್ಥಿಕ ಪರಿಸ್ಥಿತಿಯಲ್ಲಿ, ಹಣಕಾಸಿನ ವ್ಯವಹಾರಗಳಲ್ಲಿ ಗ್ರಹ ಸಂಚಾರದ ಪರಿಣಾಮ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ. ಜನವರಿಯಿಂದ ಮೇವರೆಗೂ ವೃಶ್ಚಿಕ ರಾಶಿಯವರ 2ನೇ ಮನೆ, ಅಂದರೆ ಧನಸ್ಥಾನದಲ್ಲಿ 5ನೇ ಮನೆಯಾದ ಅಧಿಪತಿ ಗುರು 8ನೇ ಮನೆಯಲ್ಲಿ ಇರುವುದರಿಂದಾಗಿ ಹಣ ಕೈಯಲ್ಲಿ ನಿಲ್ಲದ ಪರಿಸ್ಥಿತಿ ಇರುತ್ತದೆ. ಕೈಗೆ ಬಂದ ಆದಾಯಕ್ಕಿಂತ ಅನಿರೀಕ್ಷಿತ ಖರ್ಚುಗಳೇ ಹೆಚ್ಚಾಗಿರುತ್ತದೆ. ಮುಖ್ಯವಾಗಿ ವೈಯಕ್ತಿಕ ಚಿಕಿತ್ಸೆ,
ಬಂಧು ಮಿತ್ರರ ಅವಶ್ಯಕತೆಗಳು, ಮನೆ ವಾಹನ ರಿಪೇರಿಯಂತಹ ಹಠಾತ್ ಖರ್ಚುಗಳು ನೀವು ಅಂದುಕೊಂಡ ಬಜೆಟ್ಗಿಂತ ಮೀರಿ ಹೋಗಿರುತ್ತದೆ. ಸಾಲ ಕೊಟ್ಟವರ ಬಳಿ ಮರಳಿ ಹಣ ಕೇಳಬೇಕಾದ ಪರಿಸ್ಥಿತಿ ಬರುತ್ತದೆ. ಇವತ್ತು ಕೊಡುತ್ತೇನೆ, ನಾಳೆ ಕೊಡುತ್ತೇನೆ ಎಂದು ಅವರು ಸತಾಯಿಸುವ ಸಾಧ್ಯತೆ ಅಧಿಕವಾಗಿರಲಿದೆ. ಈ ಸಮಯದಲ್ಲಿ ಯಾವುದೇ ರೀತಿಯ ರಿಸ್ಕ್ ಹೂಡಿಕೆಗಳನ್ನು ಮಾಡದೇ ಇರುವುದೇ ಒಳ್ಳೆಯದು. ಪಾಲುದಾರಿಕೆ ವ್ಯವಹಾರಗಳಲ್ಲಿ ಸಹಿ ಹಾಕುವ ಮುನ್ನ ಪ್ರತಿಯೊಂದು ಅಂಶಗಳನ್ನು ಎಚ್ಚರಿಕೆಯಿಂದ ಓದುವುದು ಬಹು ಮುಖ್ಯವಾಗಿರಲಿದೆ. ತೆರಿಗೆ ವಿಷಯಗಳಲ್ಲಿ ಪಕ್ಕಾ ಲೆಕ್ಕಾಚಾರ ಇಟ್ಟುಕೊಳ್ಳುವುದು ಅವಶ್ಯಕವಾಗಿರಲಿದೆ. ಇನ್ನು ಜೂನ್ ನಂತರದ ಪರಿಸ್ಥಿತಿ ನಿಮಗೆ ಅದ್ಭುತ ಬದಲಾವಣೆಯನ್ನು ತರಲಿದೆ. ಗುರು ಕರ್ಕಾಟಕ ರಾಶಿಯಲ್ಲಿ ಉಚ್ಚ ಸ್ಥಿತಿ ಪಡೆದ ಕ್ಷಣವೇ ಆರ್ಥಿಕ ವ್ಯವಸ್ಥೆಯ ಮೇಲೆ ದೈವ ಕೃಪೆ ಆರಂಭವಾಗುತ್ತದೆ. 9ನೇ ಮನೆಯಲ್ಲಿ ಗುರು 2ನೇ ಮನೆಯನ್ನು ಅಂದರೆ ಧನಸ್ಥಾನವನ್ನು ನೇರವಾಗಿ ನೋಡುತ್ತಿರುತ್ತಾನೆ. ಇದು ನಿಮ್ಮ ಭಾಗ್ಯವನ್ನು ಬಲಪಡಿಸುತ್ತದೆ, ಹಾಗೆ ಪರೋಕ್ಷವಾಗಿ ಹಣದ ಅರಿವನ್ನು ಉತ್ತಮಪಡಿಸುತ್ತದೆ. 5ನೇ ಮನೆ ಊಹಾಪೋಹ ಹೂಡಿಕೆಗಳು, ಹಾಗೆ 3ನೇ ಮನೆ ಅಂದರೆ ಪ್ರಯತ್ನಗಳು, ಹಾಗೆ ನಿಮ್ಮ ರಾಶಿ ವೈಯಕ್ತಿಕ ಧೈರ್ಯದ ಮೇಲೆ ಗುರುವಿನ ದೃಷ್ಟಿ ಇರಲಿದೆ. ಹಳೆಯ ಬಾಕಿಗಳ ವಸೂಲಿಯಾಗಲಿದೆ. ನಿಂತು ಹೋದ ಪೇಮೆಂಟ್ಗಳು ನಿಮ್ಮ ಕೈ ಸೇರಲಿದೆ. ಹಾಗೆ ಕೇವಲ ಆಫರ್ ಲೆಟರ್ ಬಂದು ನಿಂತು ಹೋಗಿರುವ ಕೆಲಸಗಳು ಈಗ ಮತ್ತೆ ಪ್ರಾರಂಭವಾಗಲಿದೆ. ಛಲದಿಂದ ಮಾಡಿದ ಹೂಡಿಕೆಗಳು ಒಳ್ಳೆಯ ರಿಟರ್ನ್ ತರಲಿದೆ. ಬಜೆಟ್ ಪ್ಲ್ಯಾನ್, ಉಳಿತಾಯ ಮಾಡುವ ಹವ್ಯಾಸ, ಇನ್ಶೂರೆನ್ಸ್, ಪಿಂಚಣಿ ಯೋಜನೆಗಳಿಂದ ಈ ಸಮಯದಲ್ಲಿ ಉತ್ತಮ ರೀತಿಯ ಹಣಕಾಸಿನ ವ್ಯವಸ್ಥೆಯನ್ನು ಪಡೆಯಲಿದ್ದೀರಿ. ಇದು ಆರ್ಥಿಕವಾಗಿ ಪ್ರಮುಖವಾಗಿ ನೀವು ನೋಡುವ ಬದಲಾವಣೆಯಾಗಿದ್ದು, ಇನ್ನು ಮುಂದಿನದ್ದಾಗಿ ಕುಟುಂಬ ದಾಂಪತ್ಯ ಜೀವನದಲ್ಲಿ ವೃಶ್ಚಿಕ ರಾಶಿಯವರ ಗ್ರಹ ಸಂಚಾರದ ಪರಿಣಾಮ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ. ಗೃಹ ವಾತಾವರಣ 4ನೇ ಮನೆಯಲ್ಲಿ ರಾಹು ಇರುವುದರಿಂದಾಗಿ ಮನೆಯಲ್ಲಿ ಶಾಂತಿ ಸ್ಥಿರವಾಗಿರುವುದು ಕಷ್ಟವಾಗಿರುತ್ತದೆ. ಸಣ್ಣ ಸಣ್ಣ ವಿಷಯಗಳು ಕೂಡ ದೊಡ್ಡದಾಗಿ ಅನವಶ್ಯಕ ವಾದಗಳಿಗೆ ಕಾರಣವಾಗಬಹುದು. ಮನೆಯಲ್ಲಿ ಯಾರೋ ಒಬ್ಬರು ತಮ್ಮ ಪಾಡಿಗೆ ತಾವು ಇರುವುದು, ಮಾತನ್ನು ಕಡಿಮೆ ಮಾಡುವುದು ಅಥವಾ ಕುಟುಂಬದಿಂದ ದೂರವಿರಬೇಕು ಎಂದು ಅಂದುಕೊಳ್ಳುವಂತಹ ಸನ್ನಿವೇಶಗಳು ಬರಬಹುದು. ತಾಯಿಯ ಆರೋಗ್ಯ, ಅವರ ಭಾವನೆಗಳು ಸ್ವಲ್ಪ ಆತಂಕ ಉಂಟು ಮಾಡಬಹುದು. ಮನೆ ಬದಲಾವಣೆ, ಬಾಡಿಗೆ ಮನೆ ಬದಲಾಯಿಸುವುದು, ಕಟ್ಟಡ ಕಾಮಗಾರಿ ಆರಂಭವಾಗುವುದು ಅಥವಾ ಗೃಹ ಸಾಲಕ್ಕೆ ಸಂಬಂಧಿಸಿದ ಕೆಲಸಗಳು, ಇವೆಲ್ಲವೂ ನಿಮ್ಮನ್ನು ಒಂದು ರೀತಿಯ ಮಾನಸಿಕ ಒತ್ತಡಕ್ಕೆ ಒಳಗು ಮಾಡಬಹುದು. ಆದರೆ ಗುರು 9ನೇ ಮನೆಗೆ ಬರುವ ಸಮಯಕ್ಕೆ ನಿಮ್ಮ ಕುಟುಂಬ ಸದಸ್ಯರ ನಡುವೆ ಇರುವ ಟೆನ್ಷನ್ ಬಹಳಷ್ಟು ಕರಗುತ್ತದೆ. ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳುವ ಸ್ವಭಾವ ಹೆಚ್ಚಾಗುತ್ತದೆ. ಇನ್ನು ದಾಂಪತ್ಯ ಜೀವನದಲ್ಲಿ ವರ್ಷದ ಮೊದಲ ಭಾಗದಲ್ಲಿ ಅಷ್ಟಮ ಗುರು, ಪಂಚಮ ಶನಿ, ರಾಹುವಿನ ಪ್ರಭಾವದಿಂದಾಗಿ ಗಂಡ ಹೆಂಡತಿಯ ನಡುವೆ ಸಣ್ಣ ಪುಟ್ಟ ಘಟನೆಗಳು ನಡೆದು ತೀವ್ರ ಚರ್ಚೆಗೆ, ಮೌನ ಯುದ್ಧಗಳು, ಹಾಗೆ ಅಪಾರ್ಥಗಳ ನಡುವೆ ಹೆಚ್ಚಿನ ಸಾಧ್ಯತೆ ಇರಲಿದೆ. ವಿಶೇಷವಾಗಿ ಆರ್ಥಿಕ ಒತ್ತಡ, ಕೆಲಸದ ಪ್ರೆಷರ್ ಮತ್ತು ಕುಟುಂಬ ಸದಸ್ಯರ ಹಸ್ತಕ್ಷೇಪ ಇವು ಸಂಬಂಧಗಳನ್ನು ದುರ್ಬಲಗೊಳಿಸಬಹುದು. ಒಟ್ಟಾರೆಯಾಗಿ ಜೂನ್ ನಂತರ ಗುರುವಿನ ದೃಷ್ಟಿಯು ನಿಮ್ಮ ರಾಶಿಯವರಿಗೆ ಅತ್ಯಂತ ಉತ್ತಮ ಬದಲಾವಣೆಯನ್ನು ತರಲಿದ್ದು, ಇದು ನೀವು ಆಡಿದ ಕೋಪದ ಮಾತುಗಳನ್ನು ಸರಿಪಡಿಸಿಕೊಳ್ಳಲು ಹಾಗೆ ಸಂಬಂಧಗಳನ್ನು ಸುಧಾರಿಸಿಕೊಳ್ಳಲು ಹೆಚ್ಚಿನ ಅವಕಾಶಗಳನ್ನು ನೀಡಲಿದೆ. ಒಟ್ಟಾರೆಯಾಗಿ ಕುಟುಂಬ ಜೀವನ ಜೂನ್ ನಂತರದಲ್ಲಿ ಉತ್ತಮಗೊಳ್ಳುತ್ತದೆ. ಇದು ಕುಟುಂಬದಲ್ಲಿ ಪ್ರಮುಖವಾಗಿ ಆಗುವ ಬದಲಾವಣೆಯಾಗಿದ್ದು, ಇನ್ನು ಆರೋಗ್ಯಕ್ಕೆ ಸಂಬಂಧಿಸಿದಂತೆ ನೀವು ಯಾವೆಲ್ಲ ರೀತಿಯ ಬದಲಾವಣೆಯನ್ನು ಕಾಣಲಿದ್ದೀರಿ ಎಂದು ತಿಳಿಯೋಣ. ಆರೋಗ್ಯಕ್ಕೆ ಸಂಬಂಧಿಸಿದಂತೆ ವೃಶ್ಚಿಕ ರಾಶಿಯವರಿಗೆ ಈ ಸಮಯದಲ್ಲಿ 2 ರೀತಿಯ ಆರೋಗ್ಯ ಸಮಸ್ಯೆಗಳನ್ನು ಗಮನಿಸಬಹುದು. ಜೀರ್ಣ ವ್ಯವಸ್ಥೆ, ಲಿವರ್, ಗ್ಯಾಸ್ ಸಮಸ್ಯೆಗಳು. ಅಷ್ಟಮ ಗುರುವಿನಿಂದಾಗಿ ಫ್ಯಾಟಿ ಲಿವರ್, ಗ್ಯಾಸ್ಟ್ರಿಕ್ ತೊಂದರೆಗಳು, ಹೊಟ್ಟೆ ಭಾರವಾಗುವುದು, ಅಸಿಡಿಟಿ ಮತ್ತು ಕೊಲೆಸ್ಟ್ರಾಲ್ ಹೆಚ್ಚಾಗಬಹುದು. ಹಾಗೆ 2ನೇದಾಗಿ ಮಾನಸಿಕ ಆರೋಗ್ಯ. 4ನೇ ಮನೆಯಲ್ಲಿ ರಾಹುವಿನ ಸಂಚಾರ, ಪಂಚಮ ಶನಿಯ ಪರಿಣಾಮದಿಂದಾಗಿ ನೀವು ಈ ಸಮಯದಲ್ಲಿ ಆತಂಕ, ಅತಿಯಾದ ಆಲೋಚನೆ, ನಿದ್ರಾಹೀನತೆ ಮತ್ತು ಖಿನ್ನತೆಗಳ ಸಮಸ್ಯೆಯನ್ನು ಎದುರಿಸಲಿದ್ದೀರಿ.
ಮೇವರೆಗೂ ನೀವು ಬಹಳ ಎಚ್ಚರಿಕೆ ಕ್ರಮಗಳನ್ನು ಆರೋಗ್ಯದಲ್ಲಿ ತೆಗೆದುಕೊಳ್ಳಬೇಕಾಗಿರಲಿದೆ. ಯಾವುದೇ ಕಾರಣಕ್ಕೂ ಯಾವುದೇ ವಿಷಯವನ್ನು ಕೂಡ ನೀವು ನಿರ್ಲಕ್ಷಿಸದೇ ಇರುವುದೇ ಉತ್ತಮವಾಗಿರಲಿದೆ. ಇದರಿಂದಾಗಿ ಉತ್ತಮ ರೀತಿಯ ಆರೋಗ್ಯವನ್ನು ಪಡೆಯಬಹುದಾಗಿರಲಿದೆ. ಯೋಗ, ಪ್ರಾಣಾಯಾಮ, ಧ್ಯಾನ ಹಾಗೆ ನಡಿಗೆ ಈ ಎಲ್ಲ ಚಟುವಟಿಕೆಗಳು ನಿಮಗೆ ಉತ್ತಮ ರೀತಿಯ ಆರೋಗ್ಯವನ್ನು ಪಡೆದುಕೊಳ್ಳಲು ಹೆಚ್ಚಿನ ಸಹಕಾರಿಯಾಗಿರಲಿದೆ. ಜೂನ್ ನಂತರ ಉಚ್ಚ ಗುರು ನಿಮ್ಮ ರಾಶಿಯನ್ನು ಅಂದರೆ 1ನೇ ಮನೆಯನ್ನು ನೋಡುವ ಸಮಯದಲ್ಲಿ ದೀರ್ಘಕಾಲೀನ ಸಮಸ್ಯೆಗಳು ಮುಕ್ತಿಯನ್ನು ಪಡೆಯಲಿದೆ. ದೇಹದಲ್ಲಿ ಒಂದು ಹೊಸ ಚೈತನ್ಯ ಮತ್ತು ಹಗುರವಾದ ಅನುಭವ ಉಂಟಾಗಲಿದೆ. ಅದೇ ರೀತಿ ಈ ಸಮಯದಲ್ಲಿ ನೀವು ಉತ್ತಮ ರೀತಿಯ ಬದಲಾವಣೆಯನ್ನು ಕಾಣಲಿದ್ದು, ಸೆಪ್ಟೆಂಬರ್ನಿಂದ ಅಕ್ಟೋಬರ್ ನಡುವೆ ಈ ಅವಧಿಯಲ್ಲಿ ನಿಮ್ಮ ರಾಶಿಯಾಧಿಪತಿ ಕುಜ ನೀಚ ಸ್ಥಿತಿಯಲ್ಲಿ ಇರುತ್ತಾನೆ. ಅಜಾಗರೂಕತೆಯಿಂದ ವಾಹನ ಚಾಲನೆ ಮಾಡುವುದನ್ನು ತಪ್ಪಿಸಿ. ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಇದರಿಂದಾಗಿ ತೊಂದರೆಗಳು ಕಟ್ಟಿಟ್ಟ ಬುತ್ತಿಯಾಗಿರಲಿದೆ. ಇದು ಇವತ್ತಿನ ವಿಡಿಯೋ ಆಗಿತ್ತು. ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನ ಮರಿಬೇಡಿ. ಹಾಗೆ ಅಷ್ಟಮ ಗುರುವಿನ ದೋಷವನ್ನು ಪರಿಹರಿಸಲು ಓಂ ಗುರುವೇ ನಮಃ, ಓಂ ಬೃಹಸ್ಪತಿಯೇ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸುವುದು ಉತ್ತಮ ಫಲಿತಾಂಶವನ್ನು ಪಡೆದುಕೊಳ್ಳುವಂತೆ ಮಾಡಲಿದೆ. ಪ್ರತಿ ಶನಿವಾರದಂದು ಹನುಮಾನ್ ಚಾಲಿಸವನ್ನು ಪಠಿಸುವುದು, ಶನಿ ಕವಚವನ್ನು ಪಠಿಸುವುದು ನಿಮಗೆ ವಿಶೇಷವಾಗಿ ಉತ್ತಮ ರೀತಿಯ ಫಲಿತಾಂಶವನ್ನು ಪಡೆದುಕೊಳ್ಳುವಂತೆ ಮಾಡಲಿದೆ. ಇದು ಇವತ್ತಿನ ವಿಡಿಯೋ ಆಗಿದ್ದು, ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ.